ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಬಿ ನಾಗೇಂದ್ರ ಅವರು ಮಾನ್ಯ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ವೇದಿಕೆಯತ್ತ ಆಗಮಿಸಿದ್ದಾರೆ. ತಕ್ಷಣವೇ ಒಂದೇ ಮಾತರಂ ಗೀತೆಯನ್ನ ಗಾಯಕರಿಂದ ನುಡಿಸಲಾಗುವುದು. ಇದೀಗ ಪುಷ್ಪಾರ್ಚನೆಯನ್ನ ಜನಪ್ರತಿನಿಧಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಇದೀಗ ಒಂದೇ ಮಾತರಂ ಗೀತೆಯನ್ನ ನುಡಿಸಲಾಗುವುದು. ಎಲ್ಲರೂ ಸಹ ಸರ್ವರು ಎದ್ದು ನಿಲ್ಲಬೇಕಾಗಿ ಕೋರುತ್ತಿದ್ದೇವೆ. ಒಂದೇ ಮಾತರಂ ಗೀತೆಯ ಸಂದರ್ಭದಲ್ಲಿ ಸರ್ವ ಸ್ವಾತಂತ್ರ್ಯ ದಿನಾಚರಣೆಯ ಪಥಸಂಚಲನದ ತಂಡಗಳ ಪರಿವೀಕ್ಷಣೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ದಳದ ನಾಯಕರಾಗಿರ್ತಕ್ಕಂಥ ವಿಕಾಸ್ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುನ್ನಡೆದಿದ್ದಾರೆ. ತದನಂತರ ಸಿವಿಲ್ ತುಕಡಿಯ ನಾಯಕರಾಗಿರ್ತಕ್ಕಂಥ PSI ರಾಘವೇಂದ್ರ ಅವರು ಗೌರವವನ್ನು ಸಲ್ಲಿಸಿ ಮುನ್ನಡೆದಿದ್ದಾರೆ. 3ನೇ ತುಕಡಿಯ ನಾಯಕರಾಗಿರ್ತಕ್ಕಂಥ ಮಾಧುರಿ ಮಹಿಳಾ PSI ಅವರು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಹಣವನ್ನೇ ಪಣಕ್ಕಿಟ್ಟ ಭಾರತ ಸ್ವಾತಂತ್ರ್ಯಕ್ಕೆ ನಿಜವಾದ ಮುಂದೆ ಸಾಗ್ತಾ ಇದ್ದಾರೆ. 2ನೇ ತಂಡದ ಮಾಲಿಕೆಯಲ್ಲಿ ಪೊಲೀಸ್ ತುಕಡಿ 1, ಬಳ್ಳಾರಿ ನಗರ ಉಪವಿಭಾಗ ಸಿವಿಲ್ ತಂಡದ ನಾಯಕರು ರಾಘವೇಂದ್ರ PSI FPB ಘಟಕ ಬಳ್ಳಾರಿ. ಆಕರ್ಷಕ ಪಥಸಂಚಲನಕ್ಕೆ ಸಾಕ್ಷಿ ಆಗ್ತದೆ. ತೊಟ್ಟಿಗೆ ತೂಗುವ ಕೈ ಜಗತ್ತನ್ನೇ ಆಳ ಬಂದದೆ ಅನ್ನೋದಕ್ಕೆ ಈ ಒಂದು ಮಹಿಳಾ ತುಕಡಿ ಶಿಸ್ತು ಮತ್ತು ಶ್ರದ್ಧೆಯೇ ಕಾರಣ ಅನ್ಸುತ್ತೆ. ಅತ್ಯಂತ ಉತ್ತಮವಾಗಿ ಮಾರ್ಚ್ ಮುನ್ನಡೆದಿದ್ದಾರೆ. ನಂತರ ಓಂಕಾರ ತುಕಡಿಯ ನಾಯಕರು ಸಹ ಮುಂದಿನ ತಂಡ ಗೃಹರಕ್ಷಕ ದಳ ತಂಡದ ನಾಯಕರು ಲಕ್ಷ್ಮೀನಾರಾಯಣ ಅವರು ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿಕೊಂಡು ಬಂದಂತ ತಂಡ ಅರಣ್ಯ ಇಲಾಖೆ ತಂಡದ ನಾಯಕ ನಾಗರಾಜ್ ಗೌಡ್ರ ಅವರು ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಆ ನಂತರದಲ್ಲಿ ಗೃಹರಕ್ಷಕ ದಳ ಮಹಿಳೆಯರು ಶಾಹಿದಾ ಎಂ ಅವರು ತಂಡದ ನೇತೃತ್ವವನ್ನು ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿಕೊಂಡು ಬಂದ ತಂಡ NCC ಬಾಲಕರ ತಂಡದ ನಾಯಕ ಮೊಹಮ್ಮದ್ ತನ್ವೀರ್ ಅವರು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಮುಂದೆ NCC ಬಾಲಕಿಯರ ತಂಡ ಇದರ ನೇತೃತ್ವವನ್ನು ಕುಮಾರಿ ಶೇಖ್ ತಾಯಿಬ್ ಅವರು ನೇತೃತ್ವ ವಹಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿಕೊಂಡು ಬಂದ ತಂಡ ಭಾರತ್ ಸೇವಾದಳ ತಂಡದ ನಾಯಕಿ ಕುಮಾರಿ ಎನ್ ಭಾವನಾ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಆ ನಂತರದಲ್ಲಿ ಸಂತ ಜೋಸಫರ ಬಾಲಕರ ಶಾಲೆ ಸ್ಕೌಟ್ಸ್ ವಿಭಾಗದಿಂದ ಕುಮಾರ್ ಅಬ್ದುಲ್ ಸಮದ್ ಅವರು ಈ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ವಂದನೆಯನ್ನ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸಿಕೊಂಡು ಬರತಕ್ಕಂಥ ತಂಡ ಸಂತ ಜೋಸಫರ ಬಾಲಕಿಯರ ಪ್ರೌಢಶಾಲೆ ತಂಡದ ನಾಯಕಿ ಮುಬೀನ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ನಂತರ ಪ್ರೌಢಶಾಲಾ ವಿಭಾಗದಿಂದ ಸಂತ ಫಿಲೋಮಿನಾ ಪ್ರೌಢಶಾಲೆ ತಂಡದ ನಾಯಕಿ ಕುಮಾರಿ ಡೈಸಿ ಅವರು ಅವರನ್ನು ಹಿಂಬಾಲಿಸಿಕೊಂಡು ಬರತಕ್ಕಂಥ ತಂಡ ಸರ್ಕಾರಿ ಪ್ರೌಢಶಾಲೆಯ ಬಂಡಿಹಟ್ಟಿ ತಂಡದ ನಾಯಕಿ ವಿಷ್ಣು ಭಗವತಿ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಆ ನಂತರದಲ್ಲಿ ಕುಮಾರಿ ಸಫೀನಾ ಮಿಸ್ಬಾ ಕೆ ಅವರು ಸಂತ ಜೋಸಫರ ಬಾಲಕಿಯರ ಪ್ರೌಢಶಾಲೆಯಿಂದ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಪಥಸಂಚಲನದ ಮಾಲಿಕೆಯಲ್ಲಿ ಶೆಟ್ಟರ ಗುರುಶಾಂತಪ್ಪ ಪ್ರೌಢಶಾಲೆ ಕುಮಾರ್ ಸಾಯಿ ನಿಖಿಲ್ ಅವರು ತಂಡವನ್ನ ಮುನ್ನಡೆಸುವ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸಿಕೊಂಡು ಬರತಕ್ಕಂಥ ತಂಡ RTG ಪ್ರೌಢಶಾಲೆ ತಂಡದ ನಾಯಕಿ ಅತಿಥಿಗಳಿಗೆ ವಂದನೆಯನ್ನು. ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಕೊಡುಗೆಗಳನ್ನು ನೆನಪಿಸಿಕೊಳ್ಳುವುದು ಹಾಗೂ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವುದು ಅಭಿಮಾನದ ಸಂಗತಿಯಾಗಿದೆ ಹಾಗೂ ಅದು ನಮ್ಮ ಆದ್ಯ ಕರ್ತವ್ಯವೂ ಆಗಿದೆ. ಸ್ವಾತಂತ್ರ್ಯ ಸಂಘದ ಹೋರಾಟದಲ್ಲಿ ಭಾಗವಹಿಸಿ ನೋವು, ಹಿಂಸೆ, ಅವಮಾನಗಳನ್ನು ಅನುಭವಿಸಿದ ಹಾಗೂ ಅಪಾರ ತ್ಯಾಗ ಮಾಡಿದ ಜನರಲ್ಲಿ ಅನೇಕರು ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರಿಗೂ ನಮ್ಮ ನಮನಗಳನ್ನು ಸಲ್ಲಿಸಬೇಕು. ಭಾರತದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶ್ವದಲ್ಲಿ ಅನನ್ಯವಾದ ಸ್ಥಾನ ಸಿಕ್ಕಿದೆ. ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಸರ್ದಾರ್ ಭಾಯ್ ವಲ್ಲಭಾಯ್ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ದಾದಾಬಾಯಿ ನವರೋಜಿ
ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖ್ದೇವ್ ಹಾಗೂ ಸಾವಿರಾರು ವೀರ ಯೋಧರನ್ನು ಸ್ಮರಿಸಿಕೊಳ್ಳುವುದು ನಿಮ್ಮೆಲ್ಲರ ಮೊದಲ ಕರ್ತವ್ಯ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಅದಕ್ಕೂ ಪೂರ್ವದಲ್ಲಿ 1824ರ ಹಿಂದೆಯೇ ಸ್ವಾತಂತ್ರ್ಯ ಕಿಡಿ ಹಾರಿಸಿ ಭಾರತದ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ಎನಿಸಿದ ಕರ್ನಾಟಕದ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ಮಹಿಳಾ ಹೋರಾಟಗಾರರನ್ನು ನಾವಿಂದು ನೆನೆಯಬೇಕಾಗಿದೆ. ಇಡೀ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಜಿಲ್ಲೆಯ ತನ್ನದೇ ಆದ ಮಹತ್ತರ ಕಾಣಿಕೆ ನೀಡಿದೆ. ಮಹಾತ್ಮ ಗಾಂಧೀಜಿಯವರು ಬಳ್ಳಾರಿಗೆ ಭೇಟಿ ನೀಡಿದ್ದು 1ನೇ ಅಕ್ಟೋಬರ್ 1921ರಂದು ಇಲ್ಲಿನ ರೈಲ್ವೆ ನಿಲ್ದಾಣದಲ್ಲಿ ಸುಮಾರು 8 ಗಂಟೆಗಳ ಕಾಲ ತಂಗಿ ಬಳ್ಳಾರಿ ಜನರಿಗೆ ಸ್ವಾತಂತ್ರ್ಯದ ಕಹಳೆಗೆ ಸ್ಫೂರ್ತಿದಾಯಕರಾದರು. 1932ರಲ್ಲಿ ರಾಜವಂಶಸ್ಥರು ಯಶವಂತರಾವ್ ಹಿಂದೂರಾವ್ ಗೋರ್ಪಡೆ ಒಂದು ಆದೇಶ ಹೊರಡಿಸಿದ್ದರು. ಅದರ ಪ್ರಕಾರ ಹರಿಜನರಿಗೆ ಸಮಾನವಾಗಿ ದೇವಸ್ಥಾನಗಳಲ್ಲಿ ಮುಕ್ತ ಪ್ರವೇಶ ಅವಕಾಶ ಮಾಡಿಕೊಡಲಾಯಿತು. ಆದ್ದರಿಂದ ಈ ಪ್ರದೇಶದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಲಾಯಿತು.